ಜಾನಕಿ, ಮನೆಗೆ ಮಗು ಬರ್ತಾ ಇದೆ ಅಂದ್ಕೂಡ್ಲೆ ಬಾಲನ ವರಸೆನೇ ಬದಲಾಗೋಯ್ತು ನೋಡು. ಅವನಿಷ್ಟೊಂದು ಖುಷಿಯಾಗಿದ್ದನ್ನು ನಾನು ಯಾವತ್ತೂ ನೋಡೇ ಇಲ್ಲ ಕಣೆ. ಹೌದತ್ತೆ, ಎಲ್ಲರ ಮನೇಲೂ ಮಗುವಿನ ಬಗ್ಗೆ ಕನಸು ಕಾಣೋದು ಹೆಣ್ಮಕ್ಳೇನೆ. ಆದರೆ ನಮ್ಮ ಮನೇಲಿ ದಿವ್ಯನಿಗೆ ಇಲ್ಲದೆ ಇರೋ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಬಾಲನಿಗಿದೆ. ಈ ಬಾಲಂಗೂ ಹಳೆ ಬಾಲನ್ಗೂ ಸಂಬಂಧನೇ ಇಲ್ಲ ನೋಡು. ನಾವೇ ಹುಡುಕಿ ಮಾಡಿದ್ರು ಅವಳನ್ನು ಪ್ರೀತಿ ಮಾಡೋ, ಅವಳನ್ನು ಸಹಿಸ್ಕೊಳ್ಳೋ ಇಂಥ ಗಂಡು ಸಿಗ್ತಾ ಇರಲಿಲ್ಲ ಕಣೆ. ನಿಜ ಅತ್ತೆ, ಮಗುವಿನ ವಿಚಾರ ಬಂದಾಗ ನಮ್ಮ ಬಾಲ ದುಡಿಯೋಕ್ಕೆ ಶುರು ಮಾಡ್ದ. ಅಪ್ಪ ಆಗ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮಗುವಿನ ಬಗ್ಗೆ ತುಂಬ ಗಮನ ಕೊಡ್ತಾ ಇದ್ದಾನೆ. ಆದರೆ ತಾಯಿಯಾಗೋ ಖುಷಿ ದಿವ್ಯಂಗಿಲ್ವಲ್ಲ ಅತ್ತೆ. ಅಯ್ಯೋ ಬಿಡಮ್ಮ, ನಿನ್ನ ಮಗಳು ಒಂಥರ ವಿಚಿತ್ರ. ಅಲ್ಲ, ಆ ತಾಯ್ತನದ ಬೆಲೆ ಏನು ಅಂತ ಗೊತ್ತಿದ್ರೆ ಅಲ್ವಾ. ಏನೋ ದೇವ್ರ ದಯೆಯಿಂದ ಆ ಮಗು ಮನೆಗೆ ಬಂದ್ಮೇಲೆ ಅಂದ್ರೂ ಇವಳು ಬದಲಾದ್ರೆ ಸಾಕು. ಅಷ್ಟೇ, ದೇವ್ರ ದಯೆ ಇದ್ರೆ ಆಗ್ತಾಳೆ ಅನ್ಸತ್ತೆ. ನಾನಂತೂ ಅಜ್ಜಿ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ ಅತ್ತೆ. ಸತ್ಯ ದಿವ್ಯ ಹುಟ್ಟಿದಾಗ ಕಡು ಬಡ್ತಾನ, ಮಕ್ಕಳು ಸುಖ ಅನುಭವಿಸೋಕ್ಕೆ ಆಗಲಿಲ್ಲ. ಮೊಮ್ಮಗುವಿನ ಜೊತೆ ಆದರೂ ನೆಮ್ಮದಿ ಕಾಲ ಕಳಿಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಆಗತ್ತೆ ಕಣೆ, ಎಲ್ಲ ಆಗತ್ತೆ. ನನಗಂತೂ ಮರಿ ಮೊಮ್ಮಗು ಬರ್ತಾ ಇದೆ ಅಂತ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ಅಯ್ಯೋ ದೇವ್ರೆ, ಹಾಗೆ ನಮ್ಮ ಸತ್ಯನ್ಗೂ ಒಂದು ಮಗು ಆಗ್ಬಿಟ್ರೆ ನೆಮ್ಮದಿ ಕಣೆ. ರಿತು, ಏನಾಯ್ತು ರಿತು? ಯಾಕೆ ಹೀಗೆ ಅಳ್ತಿದ್ಯಾ? ಇಲ್ಲೋಡು, ನಾನು ಬಂದಾಯ್ತಲ್ವಾ, ಅದೇನಾಯ್ತು ಅಂತ ಹೇಳು. ಇಲ್ಲ ರಾಕಿ, ನಾನು ಇನ್ಮೇಲೆ ಯಾರನ್ನೂ ನಂಬಲ್ಲ. ಎಲ್ಲರೂ ಬರೀ ಮೋಸ ಮಾಡ್ತಾರೆ, ಎಲ್ಲರೂ ಕತ್ಕೊಯ್ಯೋರೆ ರಾಕಿ. ಏನಾಯ್ತು ರಿತು? ಯಾರು ನಿನಗೆ ಮೋಸ ಮಾಡಿದ್ರು? ನನ್ನ ಹತ್ರ ಹೇಳು. ನನಗೆ ಮಾತ್ರ ಅಲ್ಲ ರಾಕಿ, ಅಮ್ಮಂಗೂ ಮೋಸ ಮಾಡಿದ್ದಾರೆ. ಆಂಟಿಗೂ ಮೋಸ ಆಗಿದೆಯಾ? ಯಾರಿಂದ? ನಮ್ಮಪ್ಪಯಿಂದ. ಅಪ್ಪನ? ಅಪ್ಪ ಯಾಕೆ ರೀತಿ ನಿನಗೆ ಮೋಸ ಮಾಡ್ತಾರೆ? ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ? ಇಲ್ಲ ರಾಕಿ, ಇಷ್ಟು ದಿವಸ ತಿಳ್ಕೊಂಡಿರೋದು ಎಲ್ಲ ತಪ್ಪು. ಆದರೆ ಈಗ ಎಲ್ಲ ಸರಿಯಾಗಿ ತಿಳ್ಕೊತಾ ಇದ್ದೀನಿ. ನಮ್ಮಪ್ಪ ದೊಡ್ಡ ಫ್ರಾಡ್ ರಾಕಿ, ಮೋಸಗಾರ. ಹಾಗೆಲ್ಲ ಅಪ್ಪಂಗೆ ಹೇಳ್ಬಾರ್ದು ರಿತು. ಕಾಮ್ ಡೌನ್. ಅವ್ರು ನಮ್ಮಪ್ಪನೇ ಅಲ್ಲ ರಾಕಿ. ಏನಾಯ್ತು ಅಂತ ಇಷ್ಟ ಹೇಳ್ತಾ ಇದೆಯಾ? ನಮ್ಮ ಮನೆಗೆ ಪದ್ಮ ಅಂತ ಬಂದಿದ್ದಾರಲ್ಲ ರಾಕಿ, ಅವರು ಬೇರೆ ಯಾರೂ ಅಲ್ಲ, ಅಪ್ಪನ 2ನೇ ಹೆಂಡತಿ. ಅವ್ರ ಮಗ ನಚ್ಚಿ ಇದ್ದಾನಲ್ಲ, ಅವನು ನಮ್ಮಪ್ಪಂಗೂ ಮಗ. ನಾನು ಕ್ಯಾಶುಯಲ್ ಆಗಿ ತಮ್ಮ ತಮ್ಮ ಅಂತ ಅಂತಿದ್ದೆ, ಆದರೆ ಅದೇ ನಿಜ ಆಗೋಯ್ತು. ದೇವ್ರೆ, ಇವಳಿಗೂ ಈ ವಿಷಯ ಗೊತ್ತಾಗೋಯ್ತಾ? ಈಗ ಹೇಗಪ್ಪ ಸಮಾಧಾನ ಮಾಡೋದು ಇವಳನ್ನ? ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಅತ್ಗೆ ಏನೇ ಮಾಡಿದ್ರು ಸರಿನೇ ಮಾಡ್ತಾರೆ ಅಂತ. ಇದ್ಯಾವ ಸರಿ ರಾಖಿ? ಅಪ್ಪನ 2ನೇ ಹೆಂಡತಿನ ಮನೆಗೆ ಕರ್ಕೊಂಬಂದು ಕೂರ್ಸಿರೋದು ಸರಿನಾ? ಅಪ್ಪ ಒಂಥರ ಮೋಸ ಮಾಡಿದ್ರು, ಈಗ ಅತ್ಗೆ
ಇನ್ನೊಂಥರ ಮೋಸ ಮಾಡ್ತಾ ಇದ್ದಾರೆ. ರಿತು, ಸತ್ಯ ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ. ಅದು ನ್ಯಾಯವಾಗೇ ಇರುತ್ತೆ ರಿತು. ಯಾವ ನ್ಯಾಯ? ಯಾರಿಗೆ ನ್ಯಾಯ ರಾಖಿ? ಸುಮ್ಮನೆ ಅದಕ್ಕೆ ಪರ ವಹಿಸ್ಕೊಂಡು ಮಾತಾಡ್ಬೇಡ. ನನಗದು ಇಷ್ಟ ಆಗಲ್ಲ. ಅದಕ್ಕೆ ಮಾಡಿರೋದು ತಪ್ಪು. ನಾನು ಸತ್ಯನ ಪರ ವಹಿಸ್ತಾ ಇಲ್ಲ ರಿತು. ಸತ್ಯ ಹೇಗೆ ಅಂತ ನನಗೆ ಗೊತ್ತಲ್ವಾ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀನ್ ಎಷ್ಟೇ ಹೇಳಿದ್ರು ನೀನು ಅವ್ರ ಹುಡುಗ ಅಲ್ವಾ, ಅವ್ರನ್ನ ಎಲ್ಲಿ ಬಿಟ್ಕೊಡ್ತೀಯಾ? ಆದ್ರೆ ನಮ್ಗಿದು ಜೀವನದ ಪ್ರಶ್ನೆ, ಮಾನ ಮರ್ಯಾದೆ ಪ್ರಶ್ನೆ. ಅರ್ಥ ಆಗ್ತಿದ್ಯಾ ನಿನಗೆ? ನನಗೆ ಅರ್ಥ ಆಗ್ತಾ ಇದೆ ರಿತು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ಇಲ್ಲ ರಾಕಿ, ನನಗಿನ್ ತಾಳ್ಮೆ ಇಲ್ಲ. ನಾನು ಯೋಚನೆ ಮಾಡೋದೇ ಹೀಗೆ. ರಾಕಿ, ನೀನು ಹೀಗೆಲ್ಲ ಮಾತಾಡ್ತಿರೋದು ನೋಡಿದ್ರೆ ನಿನಗೆ ಅಪ್ಪನ ವಿಚಾರ ಮೊದಲೇ ಗೊತ್ತಿತ್ತಾ? ನಿಜ ಹೇಳು ರಾಕಿ, ಇದು ನಿನಗೆ ಮೊದಲೇ ಗೊತ್ತಿತ್ತಾ? ಹೌದು. ಅಂದ್ರೆ ನಿನಗೆ ಎಲ್ಲಾ ವಿಷಯ ಗೊತ್ತಿದ್ದು ನನ್ನ ಹತ್ರ ಮುಚ್ಚಿಟ್ಯಾ? ಯಾಕೋ ರಾಕಿ, ಯಾಕೆ ಹೀಗ್ ಮಾಡ್ದೆ? ನೀನ್ ನನ್ನ ಹುಡುಗ ಅಂತ ಅನ್ಕೊಂಡಿದ್ನಲ್ಲೋ, ನನ್ನ ಹತ್ರ ವಿಷಯ ಮುಚ್ಚಿಟ್ಯಲ್ಲ. ರಿತು, ನಿನಗೆ ಇದನ್ನ ಹೇಳಿದ್ರೆ ನಿನ್ಗೆ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ 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 ವಿಷಯನ ಮುಚ್ಚಿಟ್ಬಿಟ್ಟಿಯಾ? ಎಲ್ರು ಮೋಸಗಾರ್ರೆ, ಎಲ್ರು ನಮ್ಗೆ ದ್ರೋಹಿಗಳೇ. ಸಮಾಧಾನ ಮಾಡ್ಕೋ ರಿತು. ಎಲ್ರು ನಮ್ಮನ್ನೇ ನೋಡ್ತಿರ್ತಾರೆ. ನೋಡ್ಲಿ, ನಾನ್ ಯಾರಿಗೂ ಕೇರ್ ಮಾಡಲ್ಲ. ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಟ್ಟವನೇ ಈ ತರ ಮೋಸ ಮಾಡಿರುವಾಗ ನನ್ನ ಲೈಫಲ್ಲಿ ಇನ್ನೇನು ಉಳಿದಿಲ್ಲ. ಒಂದ್ ಕಡೆ ಅಪ್ಪ, ಇನ್ನೊಂದ್ ಕಡೆ ನೀನು. ಇಬ್ರು ಒಂದೇ, ಇಬ್ರು ಮೋಸಗಾರ್ರೆ, ಇಬ್ರು ಸುಳ್ಳು ಹೇಳೋರೆ. ಈ ತರ ರಿಯಾಕ್ಟ್ ಮಾಡಿದ್ರೆ ನಾನು ನಿನಗೆ ಹೇಗೆ ತಿಳಿಸಿ ಹೇಳಿ ರಿತು? ಪ್ಲೀಸ್ ಅರ್ಥ ಮಾಡ್ಕೋ. ಒಟ್ನಲ್ಲಿ ನನ್ಗೆ ಮತ್ತೆ ಅಮ್ಮಂಗೆ ಮೋಸ ಆಗಿದೆ. ನಾನು ನಮ್ಮ ಅಮ್ಮಂಗೆ ಮೋಸ ಆಗೋದಕ್ಕೆ ಬಿಡಲ್ಲ. ಅದಕ್ಕೆ ನೀನು ಏನೇ ಮಾಡಿದ್ರು ನಾನಂತೂ ಅಮ್ಮನ್ ಬಿಟ್ಕೊಡೋದಿಲ್ಲ. ನನಗೆ ಯಾರು ಬೇಕಾಗಿಲ್ಲ ರಾಕಿ, ನೀನು ಕೂಡ. ರಿತು, ರಿತು ಪ್ಲೀಸ್ ನಿಂತ್ಕೋ, ನಾನು ನಿನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿತು, ಇವತ್ತು ನಮ್ಮ ಅಂಗಡಿಲಿ ದುಡ್ಡು ತಗೊಳ್ಳಲ್ಲ. ನಮ್ಮ ಅಂಗಡಿಗೆ ಬರೋ ಪ್ರತಿಯೊಂದು ಗಿರಾಕಿಗೂ ಇವತ್ತು ಫ್ರೀ ಬಜ್ಜಿ ಬೋಂಡ ಜಮಾಯಿಸಿ. ಯಾಕಣ್ಣ, ಏನು ವಿಶೇಷ? ಅದೇನು ಅಂದ್ರೆ ನಮ್ ಬಾವ ಅಪ್ಪ ಆಗ್ತಿದ್ದಾನೆ. ಆ ಖುಷಿಗೆ ಈ ಸೆಲೆಬ್ರೇಷನ್. ಇವತ್ತೆಲ್ಲ ಫ್ರೀ ತಿನ್ನಿ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗ್ಲಿ. ಅಪ್ಪ ಆಗ್ತಾ ಇದೀಯಾ ಅಂತ ಖುಷಿ ವಿಚಾರನ ಕಸ್ಟಮರ್ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನಿನ್ನೆ ಮೊದಲು ನೋಡಿದ್ದು. ಅಂಗಡಿಗೆ ನೀನು ಹೆಂಡ್ತಿನೂ ಕರ್ಕೊಂಬಪ್ಪ, ನಾವು ನೋಡ್ತೀವಿ. ಹಾಂ ಆಯ್ತಜ್ಜಿ. ನಿನ್ನಂಥ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿದ್ಲು ಅವಳು. ಮೊದಲೇ ಬಸರ ಹುಷಾರಾಗಿ ಇರೋದಕ್ಕೆ ಹೇಳು. ನೀನು ಅಷ್ಟೇ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು. ಉಷ್ಣದ್ದು ಶೀತದ್ದು ಎಣ್ಣೆ ಪದಾರ್ಥ ಎಲ್ಲ ತಿನ್ನಕ್ಕೆ ಬಿಡಬೇಡ. ತಾಯಿ ಮಗು ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಈಗಿಂದಲೇ ಎಲ್ಲ ಶುರು ಮಾಡ್ಕೊಂಡ್ಬಿಡ್ಬೇಕು. ಆಯ್ತಜ್ಜಿ, ಹೇಳ್ತೀನಿ. ಬಸರೆ ಹೆಂಗ್ಸು ಒಳ್ಳೇದು ಮಾತಾಡಬೇಕು, ಒಳ್ಳೇದು ಕೇಳಬೇಕು. ಶ್ಲೋಕಗಳನ್ನು ಹೇಳ್ತಾ ಇರೋದು ಕೇಳು. ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು. ಆಯ್ತಜ್ಜಿ. ತಿನ್ನಿ.
ಅಣ್ಣ ತಗೊಳ್ಳಿ. ಸಾಕು ಸಾಕು. ಇರ್ಲಿ ತಗೊಳ್ಳಿ. ಜಿ ನೀವ್ 2 ತಗೊಳ್ಳಿ. ಇರ್ಲಿ ತಗೊಳ್ಳಿ. ಪ್ಲೀಸ್ ಅತ್ತೆ, ನನ್ನ ಮಾತು ಕೇಳಿ. ಒಂದು 5 ನಿಮಿಷ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಬೇಕಾಗಿಲ್ಲ. ಇಷ್ಟೆಲ್ಲ ಆದಮೇಲೆ ನಿನ್ನ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಅತ್ತೆ, ನೀವು ನನ್ನ ಬೈರಿ, ಬೇಕಾದ್ರೆ ಹೊಡೀರಿ, ಆದರೆ ನಾನು ನಿಮ್ಮ ಸೊಸೆ. ನೀವು ತೋರಿಸಿದ ದಾರಿಲೇ ನಡೆಯೋಳು. ಯಾವತ್ತೂ ಈ ಕೋಟೆ ಮನೆ ತಲೆ ತಗ್ಸೋ ಕೆಲಸ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಕಂಡಿದ್ದೀನಲ್ಲ, ಬಿಡು. ಅತ್ತೆ, ನಿಮ್ಮ ಕೋಪ ನ್ಯಾಯವಾಗಿರೋದೆ, ಆದರೆ ಕೋಟೆ ಮನೆ ಗೌರವದ ಬಗ್ಗೆ ಹೇಳ್ಕೊಟ್ಟಿರೋದೆ ನೀವು. ಈ ಮನೆ ಮೌಲ್ಯಗಳನ್ನು ಬಿಡದೆ ನಡೆಸೋ ನನ್ನ ಮುಂದಿನ ವಾರಸ್ದಾರಳು ನೀನೇ ಅಂತ ಹೇಳಿದ ನೀವೇ. ಈಗ ನೀವೇ ಅದ್ರ ವಿರುದ್ಧ ನಿಂತ್ರೆ ನ್ಯಾಯನ ಹೇಳಿ. ಓ, ನನಗೆ ನ್ಯಾಯದ ಬಗ್ಗೆ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿಯ ನೀನು? ಭೇಷ್. ಖಂಡಿತವಾಗ್ಲೂ ಇಲ್ಲ ಅತ್ತೆ, ಆದರೆ ಒಂದೇ ಒಂದ್ಸಲಿ ಆಗಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಪ್ಲೀಸ್ ಅತ್ತೆ. ಓ, ನೀ ಏನು ನ್ಯಾಯಾಧೀಶಳ? ಬುದ್ಧಿ ಹೇಳ್ಕೊಡೋಕೆ ಬಂದು ನೋಡು ಸತ್ಯ, ನನಗೆ ನನ್ನ ತಂಗಿ ಜೀವನಕ್ಕಿಂತ ಬೇರೆ ಯಾವುದು ಹೆಚ್ಚಲ್ಲ. ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇದು ಸ್ವಾರ್ಥ ಅಲ್ವಾ ಅತ್ತೆ? ನಿಮ್ಮ ತಂಗಿ ಚೆನ್ನಾಗಿರ್ಬೇಕು ಅಂದರೆ ಮಿಕ್ಕವ್ರು ಏನಾದರೂ ಪರವಾಗಿಲ್ಲ ಅಂತನಾ? ಹೌದು, ಏನು ಬೇಕಾದರೂ ಆಗಲಿ, ಇದು ನನ್ನ ಸ್ವಾರ್ಥನೇ. ಹಾಗಿದ್ರೆ ಕೋಟೆ ಮನೆ ನ್ಯಾಯ ಮೌಲ್ಯ ಎಲ್ಲ ನೀವು ಹೇಳಿದ್ದಕ್ಕೂ ನಡ್ಕೋತಾ ಇರೋದಕ್ಕೂ ಸಂಬಂಧನೇ ಇಲ್ವಲ್ಲ ಅತ್ತೆ? ಮನೆಯವರು ಎಲ್ಲ ಚೆನ್ನಾಗಿದ್ರೆ ಮಿಕ್ಕವ್ರ ಬಗ್ಗೆ ಯೋಚನೆ ಮಾಡಬಹುದು. ಮೊದಲು ನಮ್ಮ ಮನೆ ಮುಖ್ಯ. ಅತ್ತೆ, ಅದು ಹಾಗಲ್ಲ. ಸಾಕು, ನಿಲ್ಸು. ಮುಂದೆ ಮಾತು ಬೇಡ. ಮಾತಾಡೋದಾಗಿದ್ರೆ ಆ ಪದ್ಮನ್ನ ನಮ್ಮ ಮನೆಯಿಂದ, ಲಕ್ಷ್ಮಣನ ಜೀವನದಿಂದ ಆಚೆ ಹೋಗೋದಕ್ಕೆ ಹೇಳು. ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಅದು ಸಾಧ್ಯ ಇಲ್ಲ ಅತ್ತೆ. ಪದ್ಮ ಇಲ್ಲೇ ಇರ್ತಾರೆ. ನನಗೆ ನನ್ನ ಸ್ವಾರ್ಥಕ್ಕಿಂತ ಒಂದು ಹೆಣ್ಣಿಗೆ ಅನ್ಯಾಯ ಆಗದೆ ಇರೋದನ್ನ ತಡೆಯೋದೇ ಮುಖ್ಯ. ನನ್ನ ಅತ್ತೆ ಹೇಳಿರೋ ಪಾಠಗಳೇ ಮುಖ್ಯ. ಈ ಮನೆ ಗೌರವನೇ ಮುಖ್ಯ. ಮೊದಲು ನಮ್ಮ ಮನೆಯವರು, ಆಮೇಲೆ ಮಿಕ್ಕದವರು. ಮನೆನೇ ಹೊತ್ಕೊಂಡು ಉರಿತಾ ಇದೆ, ನೀನು ಅದರಲ್ಲಿ ಚಳಿ ಕಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಅತ್ತೆ, ಒಂದೇ ಒಂದ್ಸಲಿ ಪದ್ಮ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನನಗೆ ಯಾಕೆ ಬೇಕು ಆ ಕರ್ಮ? ಗೊತ್ತಿಲ್ಲದೆ ತಪ್ಪ ಆಗೋಗಿದೆ ಅತ್ತೆ. ತಪ್ಪು ಆಗಿದೆ ಅಂತ ಗೊತ್ತಿದ್ದ ಮೇಲೆ ಇನ್ನೊಂದು ತಪ್ಪಾಗೋದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಅತ್ತೆ, ನೋಡು ಹುಡುಗಿ, ಇನ್ನೊಂದು ಶಬ್ದ ಮಾತಾಡಿದ್ರೆ ಸರಿ ಇರಲ್ಲ. ಇಲ್ಲಿಂದ ಹೊಟ್ಟೋಗು. ಹೊಟ್ಟೋಗಿಲ್ಲಿಂದ. ಅಯ್ಯೋ ಭಗವಂತ, ಹೇಗಿದ್ದ ಅತ್ತೆ ಸೊಸೆ ಹೇಗಾಗ್ಬಿಟ್ರು. ನನ್ನ ಮನೆಯೇ ಛಿದ್ರ ಛಿದ್ರ ಆಗೋಗ್ತಿದೆಯಲ್ಲ ತಂದೆ.
ನೀನೇ ಕಾಪಾಡಬೇಕು. ಅಣ್ಣ ರಿತು, ಮೋಸ್ಟ್ಲಿ ರಿತು ಚಿಕ್ಕಪ್ಪನ ವಿಷಯನೇ ಮಾತಾಡಕ್ಕೆ ಬಂದಿದ್ದಾಳೆ ಅನ್ಸುತ್ತೆ. ದೇವ್ರೆ, ಹೇಗಪ್ಪ ಇವಳಿಗೆ ಸಮಾಧಾನ ಮಾಡೋದು? ರಿತು, ಅಣ್ಣ, ನಾನು ಇದುವರೆಗೂ ಅಂದ್ಕೊಂಡಿರೋದು ಎಲ್ಲ ಸುಳ್ಳು, ಎಲ್ಲ ಹಾಳಾಗೋಯ್ತಣ್ಣ. ಎಲ್ಲರೂ ಮೋಸ ಮಾಡೋರೆ. ರಿತು ಯಾಕೆ ಹೀಗೆ ಹೇಳ್ತಾ ಇದೆಯಾ? ಇವಾಗ ಏನಾಯ್ತು? ನಿನಗೆ ಯಾರು ಮೋಸ ಮಾಡಿದ್ರು? ಅಣ್ಣ, ದೊಡ್ಡಪ್ಪನ ನೋಡ್ಕೊಳಕ್ಕೆ ಒಬ್ರು ಬಂದಿದಾರಲ್ಲ, ಅವರು ಅಪ್ಪನ 2ನೇ ಹೆಂಡತಿ ಅಂತೆ. ಮತ್ತೆ ಆ ನಚ್ಚಿ ಅಪ್ಪನ ಮಗ ಅಂತೆ. ಅದಕ್ಕೆ ಹತ್ರ ಮಾತಾಡಿದ್ರೆ ಅದಕ್ಕೆ ಪದ್ಮಪರ ಮಾತಾಡ್ತಾರೆ. ಇನ್ನು ಆ ರಾಖಿ ಹತ್ರ ಮಾತಾಡಿದ್ರೆ ಅವನ ಅದಕ್ಕೆ ಪರ ಮಾತಾಡ್ತಾನೆ. ನನಗಿನ್ ಯಾರ ಹತ್ರ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಅದಕ್ಕೆ ನನಗೆ ಅಂತ ಉಳ್ಕೊಂಡಿರೋದು ನೀನು ಒಬ್ಬನೇ ಅಂತ ನಿನ್ನ ಹತ್ರ ಬಂದಿದ್ದೀನಿ. ನಿನ್ನನ್ನು ಬಿಟ್ಟು ಇನ್ಯಾರನ್ನು ನಾನು ನಂಬಲ್ಲ ಅಣ್ಣ. ಸಮಾಧಾನ ಮಾಡ್ಕೋ ಪುಟ್ಟ, ಎಲ್ಲನೂ ನಮ್ಮ ಕೈಲಿರಲ್ಲ ಅಲ್ವಾ? ಅವ್ರು ನನ್ನ ಅಪ್ಪ ಅಣ್ಣ. ಅವರನ್ನ ನಾನು ಇನ್ಯಾರ ಜೊತೆನೂ ಶೇರ್ ಮಾಡ್ಕೊಳಲ್ಲ. ಅಣ್ಣ, ಅದಕ್ಕೆ ನಿನ್ನ ಮಾತು ಕೇಳ್ತಾರಲ್ವಾ, ಮೊದಲು ಅದಕ್ಕೆ ಹತ್ರ ಮಾತಾಡಿಸಿ ಆ ಪದ್ಮನ್ನ ಈ ಮನೆಯಿಂದ ಹೊರಗೆ ಹಾಕ್ಸಣ್ಣ ಪ್ಲೀಸ್. ಅವರು ಈ ಮನೇಲಿ ಇರೋದು ಬೇಡ ಅಂತ ಹೇಳೋಣ. ಆಯ್ತು ಪುಟ್ಟ, ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ಮಾತು ಕೇಳು ಪ್ಲೀಸ್. ಇಲ್ಲ ಅಣ್ಣ, ನಾನು ಯಾರ ಮಾತನ್ನೂ ಕೇಳಲ್ಲ. ನೀನ್ ಮೊದಲು ಅದಕ್ಕೆ ಹತ್ರ ಮಾತಾಡು ಬಾ. ಯಾಕಣ್ಣ? ಬಾ ಹೋಗೋಣ. ಯಾಕಣ್ಣ ನೀನ್ ಬರ್ತಾ ಇಲ್ಲ? ಅದಕ್ಕೆ ಹತ್ರ ಮಾತಾಡೋದ್ವಾ? ಒಂದೇ ಒಂದ್ಸಲ ಅಣ್ಣ, ನನ್ನ ಪರವಾಗಿ ಈ ಕೆಲಸ ಮಾಡು ಪ್ಲೀಸ್. ಪ್ಲೀಸ್ ಬಾ ಅಣ್ಣ. ಅಣ್ಣ, ಯಾಕೋ ತಲೆ ತಗ್ಗಿಸ್ತಿದ್ಯಾ? ಅಂದ್ರೆ ನಿನಗೂ ಎಲ್ಲ ವಿಷಯ ಗೊತ್ತಿದ್ಯಾ? ಮಾತಾಡೋ ಅಣ್ಣ, ನಿನಗೂ ಎಲ್ಲ ವಿಷಯ ಗೊತ್ತಿದ್ದ? ಪ್ಲೀಸ್ ಅಣ್ಣ, ಗೊತ್ತಿತ್ತು ಅಂತ ಮಾತ್ರ ಹೇಳ್ಬೇಡ. ಅದನ್ನ ನನ್ನ ಕೈ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಭಾವಣ್ಣ, ವೆರಿ ಗುಡ್, ಸೂಪರ್. ಅಂದ್ರೆ ಅದಕ್ಕೆ ಜೊತೆ ಇದ್ರಲ್ಲಿ ನೀನು ಶಾಮಿಲ್ ಆಗಿದ್ಯಾ? ಅಂದ್ರೆ ಈ ಮನೆಯಲ್ಲಿ ನನಗೆ ಮತ್ತೆ ಅಮ್ಮಂಗೆ ಮಾತ್ರ ಈ ವಿಷಯ ಗೊತ್ತಿಲ್ಲ ಅಲ್ವಾ? ಮಿಕ್ಕಿದವ್ರು ಎಲ್ರಿಗೂ ಈ ವಿಷಯ ಗೊತ್ತಿತ್ತು. ವಾವ್, ಭೇಷ್ ಅಣ್ಣ, ಸೂಪರ್. ನೀನು ಹೋಗಿ ಹೋಗಿ ನಾನು ನಿನ್ನ ಹೆಲ್ಪ್ ಕೇಳ್ಕೊಂಡು ಬಂದಲ್ಲ, ದಡ್ಡಿ ನಾನು ಅಲ್ವೋ ಅಣ್ಣ? ಅದಕ್ಕೆ ನೆನ್ನೆ ಮೊನ್ನೆ ನಿನ್ನ ಲೈಫಿಗೆ ಬಂದಿರೋದು. ರಾಖಿನೂ ಬೇಕಿದ್ರೆ ನಾನು ಹೊರಗಿನವನು ಅಂತ ಅನ್ಕೋತೀನಿ. ಆದ್ರೆ
ನೀನ್ ನನ್ನ ಅಣ್ಣ ಕಣು. ನೀನು ನನಗ್ ಸುಳ್ಳು ಹೇಳಿದ್ಯಾ? ಅಮ್ಮಂಗಿಷ್ಟು ಮೋಸ ಆಗ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಹಾಗಾದ್ರೆ ನಾನು ಅಮ್ಮ ನಿಂಗೇನು ಅಲ್ಲೇ ಅಲ್ವಾ? ಹೇಳು, ಮಾತಾಡೋಣ. ಐ ನೀಡ್ ಆನ್ಸರ್ಸ್. ಮಾತಾಡು. ಓಹ್, ನನ್ಗೆ ಈಗೆಲ್ಲ ಅರ್ಥ ಆಯ್ತು. ಈಗ ಅರ್ಥ ಆಯ್ತು ಅಣ್ಣ. ಹೆಂಡತಿ ಮುಂದೆ ನಾವ್ಯಾರು ನಿನಗೇನು ಅಲ್ವೇ ಅಲ್ಲ ಅಲ್ವಾ? ಓ, ಬನ್ನಿ ಮೇಡಮ್, ಬನ್ನಿ. ನಿಮ್ಮಿಂದಾಗಿ ನಮ್ಮ ಮನೆನೇ ಚಿತ್ರ ಚಿತ್ರ ಆಗೋಯ್ತು. ಪ್ರೀತಿ ಅಣ್ಣ ಕೂಡ ನನ್ನಿಂದ ದೂರ ಆಗ್ಬಿಟ್ಟ. ನನಗೆ ಯಾರು ಇಲ್ಲ ಅಂದ್ರು ಅಣ್ಣ ಒಬ್ಬ ಇರ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ನಮ್ಮ ಅಣ್ಣನ ತಲೆನ ಕೆಡಿಸಿ ಮೊದಲೇ ನಿಮ್ಮ ಪರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಪುಟ್ಟ, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ಅಂತೂ ಇಂತೂ ನಮ್ಮ ಮನೆನ ಓಡ್ ಹಾಕ್ಬಿಟ್ರಲ್ಲ. ಹಾ, ನನಗೀಗ ಅರ್ಥ ಆಯ್ತು. ನಾನ್ ದಡ್ಡಿ. ನಿಮ್ಮಿಬ್ರನ್ನ ನಾನು ಬ್ಲೈಂಡ್ ಆಗಿ ನಂಬಿಟ್ನಲ್ಲ. ನಾನ್ ದಡ್ಡಿ. ನೀವಿಬ್ರು ಸೇರ್ಕೊಂಡು ನನ್ನ ಬೆನ್ನ ಹಿಂದೆನೆ ಇಂಥ ದೊಡ್ಡ ಚೂರಿ ಹಾಕ್ತೀನಂತ ನಾನು